ರೀ ಉಳ್ಕಡಿ ಹೋಗಿವ್ರಂತೆ ಅದಕ್ಕೆ ನಾಳೆಗೆ ಎದ್ದ ತಕ್ಷಣ ಹೊಟ್ಟೋಗಿರಿ ಅವ್ವನಿಗೆ ಹೇಳ್ತೀನಿ ವರ್ಷ ತೊಡ್ಕ ಜಲ್ದಿ ಮಾಡುವ ಅಂತ ಊಟ ಮಾಡ್ಕೊಂಡು ಹೊಂಟೋಗಿವ್ರಂತೆ ಉಳ್ಕಡಿ. ಇನ್ನು ಇನ್ನು ಯಾವತ್ತಾದ್ರೂ ಕರ್ಕೊಂಡು ಬರಕ್ಕೆ ಬರ್ತೀನಲ್ಲ ಅವಾಗ ಬೇಕಾದ್ರೆ ನೋಡೋಕ್ಕಾಗುತ್ತೆ. ಇವಾಗ ಅಜ್ಜಿ ತಾತ ಎಲ್ಲ ಬಂದಿದ್ದಾರಲ್ಲ, ನಾನು ಹೇಳಿದೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ. ನಿಮಗೂ ಬೇಜಾರಾಯ್ತದಲ್ಲ, ಸುಮ್ಮನೆ ಕರ್ಕೊಂಡು ಬರಲಿಲ್ಲ ಏನೂ ಇಲ್ಲ ಅಂತ ಬೇಜಾರು ಮಾಡ್ಕೊತೀರ ಅಂದ್ಬಿಟ್ಟು ಹೋಗಿ ಕರ್ಕೊಂಡು ಬರ್ತಾ ಇದ್ದೀನಿ. ಅಲ್ಲಿ ಅಜ್ಜಿ ತಾತ ಎಲ್ಲ ಇದ್ದಾರೆ, ಪೂಜೆ ಎಲ್ಲ ಇದೆಯಲ್ಲ ಹೋಗಲೇಬೇಕು ಸಂಜೆಗೆ. ನನಗೆ ಹೇಳಿದೆ ಅದಕ್ಕೆ ಅಮ್ಮಗೆ ಸಂಜೆ ಮೇಲೆ ಪೂಜೆಗೆ ಎಲ್ಲ ಮುಗಿಸ್ಕೊಂಡು ಸಂಜೆಗೆ ಓಡೋದ ಅಂತ ನೀವೇ ಕೇಳಲಿಲ್ಲ. ಪೂಜೆ ಎಲ್ಲ ಮಾಡೋದಕ್ಕೆ ನಾವು ರಾತ್ರಿ ಅಲ್ವಾ ಪೂಜೆ ಎಲ್ಲ ಮಾಡೋದು, ಒಂದು 8-9 ಗಂಟೆ ಆಗುತ್ತೆ. ಅವಾಗ ಯಾವಾಗ ಹೊರಡೋದು, ಅಮ್ಮ ಬೈತಾರೆ ಬೇಡ, ಅದಕ್ಕೋಸ್ಕರನೇ ಇವಾಗಲೇ ಕರ್ಕೊಂಡು ಬಂದಿದ್ದು. ಏನಿಲ್ಲ, ಇನ್ನು ಯಾವತ್ತಾದರೂ ಬರ್ತೀನಿ. ಊರಿಗೆ ಹೋಗ್ತೀನಲ್ಲ ಅಂತ ಖುಷಿ ಆಯ್ತದೆ, ನೀವು ಉಳ್ಕೊಳಕಿಲ್ಲ. ಸರಿ ಬಿಡಿ, ಈಗ ಊಟ ಗಿಟ ಮಾಡ್ಕೊಂಡು ಹೋಗಿ. ನೋಡೋಣ, ಕಾಯಿಗೆ ಹೋಗೋದಿಲ್ಲ, ಅಡುಗೆಲ್ಲ ಆಗಿದೆ ಊಟ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಾಂದರೆ ಸುಮ್ಮನೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ ನೀವು. ಇನ್ನು ಯಾವತ್ತಾದ್ರೂ ಇನ್ನೊಂದಿನ ಬರ್ತೀನಲ್ಲ. ಅಲ್ಲ ನಂದಿನಿ ಅವರೇ, ನಿಮ್ಮ ಅಮ್ಮನೂ ಮತ್ತು ನಿಮ್ಮ ದೊಡ್ಡಮ್ಮನೂ ನಿನ್ನೆ ಬಂದ್ಬಿಟ್ಟು ಹಾಗೆ ಹೊರಟೋದ್ರಲ್ಲ. ಅವ್ರ ಹಬ್ಬಕ್ಕೆ ಹೇಳಕ್ಕೆ ಅನ್ಬಿಟ್ಟು ಬಂದಿದ್ದು, ಇಲ್ಲ ಇರೋರು 1-2 ದಿವಸ ನನ್ನ ಜೊತೆಗೆ ಹಬ್ಬಕ್ಕೆ ಹೇಳಕ್ಕೆ ಬಂದಿದ್ರಲ್ಲ, ಏನೋ ಕೆಲಸ ಇತ್ತಂತೆ ಅದಕ್ಕೆ ಬರೋಕ್ಕಾಗಿತ್ತಿಲ್ಲ. ಆಮೇಲೆ ಹಬ್ಬಕ್ಕೂ ಹೇಳ್ದಂಗೆ ಆಯ್ತದಲ್ಲ ಅಂದ್ಬಿಟ್ಟು ಹಂಗೆ ಬಂದವ್ರೆ. ಅಷ್ಟು ರಿಸ್ಕ್ ತಗೊಂಡು ಅದೇನು ಪರವಾಗಿರಲಿಲ್ಲ, ಹೇಳಕ್ಕೆ ಬರ್ದು ಹೋಗಿದ್ರು. ಒಂದು ಕಾಲ್ ಮಾಡಿದ್ರು ಕರ್ಕೊಂಡು ಹೋಗ್ಬೋದಿತ್ತಲ್ವಾ. ನಾನು ಹಾಗೆ ಅನ್ಕೋತಾ ಇದ್ದೆ, ಇದೇನು ಇಷ್ಟು ಬೇಗ ಹಿಂಗೆ ಹೊರಟ್ಬಿಟ್ರಲ್ಲ ಅಂತ. ಹಬ್ಬಗೆ ಬೆಲ್ಲ ಆದಮೇಲೆ 1-2 ದಿವಸ ಇರ್ತೀನಿ ನಿನ್ನ ಜೊತೆಗೆ ಅಂತ ಅಂದದೆ. ಅದಕ್ಕೆ ನೋಡೋದ ಅಂತ ಅನ್ಕೊಂಡೆ. ನೀವು ನೋಡಿದ್ರೆ ಇರಿ ಅಂದರೆ ಇರೋಕ್ಕಿಲ್ಲ ಅಂತಿದ್ದೀರಿ. ರುಕ್ಮಿಣಿನೂ ಕರೆದೆ ಬಾ ಅಂತ, ಅವಳು ಇಲ್ಲ ಇನ್ನೊಂದು ದಿವಸ ಬರ್ತೀನಿ ಅಂತ ಅವಳಂದ್ಲು. ಆಮೇಲೆ ಅತ್ತೆ ಮಾವನು ಕರೆದುಬಿಟ್ಟು ಹೋದ್ರಲ್ಲ, ಇನ್ನು ಅವ್ರು ಬರ್ತದ ಅಜ್ಜಿ ತಾತನು ಬರೋಕ್ಕೆ ಬರ್ತವ್ರಲ್ಲ, ಅದಕ್ಕೆ ಇನ್ನು ಇವ್ರು ಬಂದಾರ, ಇವರು ಬರೋಕ್ಕಿಲ್ಲ ಇನ್ನು. ಅದಕ್ಕೆ ಸುಮ್ಮನೆ ಅದೇ. ಮತ್ತು ಇನ್ನೇನು ಮಾಡಿರಿ ಈಗ? ಸರಿ ಅವ್ವ ಅಡುಗೆಗೆ ಮಾಡಿದ್ರೆ ಹಾಕೊಡ್ತೀನಿ, ಬಾಕ್ಸ್ ಹಾಕ್ಕೊಳ್ತೀನಿ, ತಗೊಂಡೋಗಿ. ಸುಮ್ಮನೆ ಏನು ಮಾಡೋದಕ್ಕೆ, ಎಲ್ಲ ಕಡೆನೂ ಹಬ್ಬ ಮಾಡ್ತಾರೆ ಇವಾಗ. ಮನೇಲೇ ಮಾಡ್ತಾರಲ್ಲ, ಅಮ್ಮ ಎಲ್ಲ ಊಳಿಗೆ ಎಲ್ಲರೂ ಮನೇಲೇ ಮಾಡ್ತಿದ್ದಾರೆ. ಸುಮ್ಮನೆ ಏನು ಬೇಡ ಬಿಡಿ, ನಾನು ಒಬ್ಬನು ಊಟ ಮಾಡ್ಕೊಂಡು ಹೋಗ್ತೀನಲ್ಲ ಅಷ್ಟೇ ಸಾಕು. ಸುಮ್ಮನೆ ಅಲ್ಲೂ ಮಾಡ್ತಿದ್ದಾರೆ, ಇಲ್ಲೂ ತಗೊಂಡೋಗಿ ಏನು ಮಾಡೋದು. ಸರಿ ಕಂತ ಕಳಿ. ಸೀರೆ ಹೆಂಗಿದ್ದದು ನೋಡಿ, ಹೆಂಗೆ ಚೆನ್ನಾಗಿ ಕಾಣ್ತಿದ್ದದ. ಬೊಂಬಾಟ ಕಾಣಿಸ್ತಿದ್ದೀರಾ. ಏನು ನೋಡ್ನೂ ಇಲ್ಲ ಏನೂ ಇಲ್ಲ, ಸುಮ್ಮನೆ ನೀವು. ಸರಿ ಬಿಡಿ, ಮುಂದೆ ನೋಡ್ಕೊಂಡು ಕಾರ್ ಓಡಿಸಿ. ಆಮೇಲೆ ಹೋಗೋವತ್ತಲ್ಲಿ ಹಣ್ಣಂಗಡಿ ತಲ್ಲಿ ಇಳಿಸ್ಬಿಡಿ, ಏನಾದ್ರು ತಗೊಳ್ಳೋದ. ಬರೀ ಕೈಲಿ ಹೆಂಗೆ ಹೋಗೋದು? ಅದಕ್ಕೇನಂತೆ, ಇಳಿಸ್ತೀನಿ ಬಿಡಿ. ಹೋಗ್ಬೇಕಾದ್ರೆ ಏನಾದ್ರು ತಗೊಂಡು ಹೋದ್ರೆ ಆಯಿತು. ಪಾಪಗೇನಾದ್ರು ತಗೋಬೇಕಾ? ಏನು ತಗೊಳ್ಳೋದು, ಮಗನೂ ಇಲ್ವಲ್ಲ ಈಗ. ಪಾರತಿ ಊರಲ್ಲ ಅವಳೆ, ಇನ್ನು ಊರಿಂದ ಬಂದಿಲ್ಲ, ನೋಡ್ದ ಬಿಡಿ. ಆಮೇಲೆ ನೀವು ಬರ್ತಿದ್ದಿರಲ್ಲ ಇನ್ನೊಂದ್ಸಲಿ, ಅಲ್ಲಿ ಗಂಟೆ ಪಾರತಿ ಬಂದ್ರೆ ಏನಾದ್ರು ತಗೊಬಂದು ಕೊಡಿರಂತೆ. ಈಗ ನಿಮಗೂ ಲೇಟ್ ಆಗೋಯ್ತದೆ, ಅವರು ವಾಪಸ್ ಬೇರೆ ಹೋಗ್ಬೇಕಲ್ಲ. ಸುಮ್ಮನೆ ಅಲ್ಲಿ ಇಲ್ಲಿ ನಿಂತ್ಕೊಳ್ಳೋದು ಬದಲು ಒಂದು ಅರ್ಧ ಗಂಟೆ ಹೆಚ್ಚಾಗಿ ಮನೇಲಿ ಇರಿವ್ರಿ. ಆ ಥರ ಪ್ಲಾನು. ಇನ್ನೇನು ಮತ್ತೆ, ಈಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಫುಲ್ ಖುಷಿ ಆಗ್ಬಿಟ್ಟಿದ್ದೀರಾ? ಹೊಸ ದಿವಸ ಆಗಿತ್ತು, ಊನಟ್ಟಿಗೆ ಹೋಗಿ ಭಾರಿ ದಿವಸ ಆಗ್ಬಿಟ್ಟಿತ್ತು. ಹೂವು ಬರ್ತದೆ ಹೋಯ್ತದೆ ಹಂಗಿರುವೆ. ನಾನು ಹೋಗೋದೇ ಒಂಥರ ಖುಷಿ ಕಣಪ್ಪ. ನನಗಂತೂ ಹೊಸಿ ಇಷ್ಟ ಆಯ್ಕಿಲ್ಲ ಊರ ಮನೆಗೆ ಹೋಗ್ಬೇಕು ಅಂದರೆ. ಒಂದು ವಾರ ಜಾಸ್ತಿ ಆಗಿರ್ತೀನಿ, ಒಂದು 15 ದಿವಸ ಇರೋಣ. 15 ದಿನ ಇರ್ತೀರಾ? ಅಷ್ಟು ದಿನ ಏನು ಮಾಡೋದಕ್ಕೆ, ಒಂದು ವಾರ ಇರಿ ಸಾಕು, ಆಮೇಲೆ ಬಂದುಬಿಡಿ. ಅಲ್ಲ ನೀವೇನಿಗೆ ಹಿಂಗೆ ಅಂತಿದ್ದೀರಿ? ಇರ್ತೀನಿ ಒಂದು 15 ದಿವಸ ಗಂಟ. ಆಮೇಲೆ ಪಾರತಿ ಮಗ ಎಲ್ಲ ಬರ್ತಾರೆ, ಇಲ್ಲೇ ಇರ್ತೀನಿ ಒಂದು 15 ದಿವಸ ಗಂಟ. 15 ದಿವಸದ ಮೇಲೆ ಒಂದು ದಿವಸ ಇರೋಕ್ಕಿಲ್ಲ, ವಾಪಸ್ ಬಂದುಬಿಡ್ತೀನಿ. ನೋಡೋಣ ಬಿಡಿ, ಇನ್ನೂ ಇದೆಯಲ್ಲ. ಅದೆಲ್ಲ ಗೊತ್ತಿಲ್ಲ ಕಣಪ್ಪ, ನೋಡಿಡೋದೆಲ್ಲ ಬೇಕಾಗಿಲ್ಲ ನನಗೆ. ಇಲ್ಲ ಹ್ಞೂ ಅಂತ ಹೇಳ್ಬೇಕು, ಇಲ್ಲ ಅಂತ ಹೇಳ್ಬೇಕು. ಇಲ್ಲ ಬೇಡಿ, ಅದಕ್ಕೆ ಯಾಕೆ ಬೇಡ ಅಂದಿರಿ? ಬೇಡ ಬೇಡ ಹೇಳಿ, ಉಳ್ಕೊತೀನಿ ನಾನು ಅಷ್ಟೇ. ನಮ್ಮ ಮನೇಲಿ ಯಾವತ್ತಾದ್ರೂ ನಾನು ಹೇಳ್ದಂಗೆ ಏನಾದ್ರು ನಡೀತಿದ್ಯಾ? ಅದಕ್ಕಂಗೆ ಆಡಿರಿ ನೀವು. ನಾನು ಏನೇ ಕೇಳಿದ್ರು ನೀವು ಏನು ಒಬ್ಬ ಕೇಳಕ್ಕಂತ ತಗೊಳ್ಳಿ, ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನಂತೂ ಉಳ್ಕೊತೀನಿ ಅಷ್ಟೇ, ಒಂದು 15 ದಿವಸ ಉಳ್ಕೊಬಿಡ್ತೀನಿ. ಆಮೇಲೆ ಬೇಕಾದ್ರೆ ನೀವು ಉಳ್ಕೊಳ್ಳಿ ಅಂದ್ರೆ ಉಳ್ಕೊಳಕ್ಕಿಲ್ಲ. ಇದೇ ಕೊನೆ ಮಾತು. ಇನ್ನು ಒಂದು ದಿವಸನೂ ಉಳ್ಕೊಳಕ್ಕಿಲ್ಲ, ಆಮೇಲೆ ನೋಡೋಕ್ಕಾಯ್ತದೆ ಹೆಂಗೆ ಏನು ಅಂತ. ಹಲೋ, ಅಲ್ಲ ಕಂಜಯ್ಯ, ನೀವು ಒಂದು ಚೂರು ಗೊತ್ತಾಯ್ಕಿಲ್ವಾ? ಬರ್ತೀನಿ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಸಂಜೆ ಗಂಟೆ ಕಾಯಿಸಿ ಆಮೇಲೆ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟಲ್ಲ. ಏನು ಮಾಡೋನಿರಕ್ಕೆ ನಾನು, ನನ್ನ ಪರಿಸ್ಥಿತಿ ಹಂಗದೆ. ಅವನು ಎಲ್ಲಿಗೆ ಹೋಗ್ಲಿಲ್ಲ, ಆಮೇಲೆ ಅಣ್ಣನು ಬಂದ್ಬಿಟ್ಟ, ಆಮೇಲೆ ಕೆಲಸದಿಂದ ಅಪ್ಪನಿಗೆ ಬಂದ್ಬಿಟ್ರು. ಅದನ್ನೆಲ್ಲ ತಗೊಂಡು ಬ್ಯಾಗ್ನೆಲ್ಲ ತಗೊಂಡು ನಾನು ಹೆಂಗೆ ಬರೋನೆ ಹೇಳು ನೀನೇ. ಸರಿ ಬಿಡು, ಹಬ್ಬ ಆದಮೇಲೆ ಗ್ಯಾರಂಟಿ ಬರ್ತೀನಿ ಬಾ, ಆಗ ಮಿಸ್ ಮಾಡಬೇಡ ನೀನು. ಬಿಟ್ಬಿಟ್ಟು ನಂಗೆ ಇರೋಕೈತೆ ಎಲ್ಲ ಕತೆ. ಆಮೇಲೆ ಬರ್ಗಿರ್ದಂಗೆ ಆಗ್ಬಿಟ್ಟು ನೀನು ತಮ್ಮ ಯಾಕಂದ್ರಕ್ಕೆ ಬೇಜಾರು ಮಾಡ್ಕೋಬೇಡ. ನನ್ನ ಪರಿಸ್ಥಿತಿಯ ನೀನು ಅರ್ಥ ಮಾಡ್ಕೊ. ಅಲ್ಲ ನೀನು ಹಂಗೆ ಬೋಯ್ತಿದ್ದೀಯಲ್ಲ, ಇಲ್ಲ ನಾನೇ ಬೇಜಾರ ಕೂತೀವಿ. ಏನಪ್ಪ ಕತೆಯಪ್ಪ ಹಿಂಗೆ ಆಗೋಗೋದಲ್ಲ ಎಲ್ಲವ ಅಂತ ನೀನು ನೋಡ್ರೆ ನನಗೆ ಬೈಯಕ್ಕೆ ಬರ್ತಿದ್ದೆ ಕಣ್ರಾಕಿ. ಏನು ತಪ್ಪಿರೋದು ನಂದು? ಯಾತಕ್ಕೆ ಹಿಂಗೆ ಮಾತಾಡ್ತಿದ್ದೀನಿ ನೀನು? ನಾನು ನಿನಗೆ ಬೈತಿರೋಣ, ಅದು ಯಾಕೆ ಆಡ್ತಿದ್ದೀನಿ ನೀನು? ಅಲ್ಲ ನಾನಂತಿರೋದು ಅಷ್ಟು ಕಾಯಿಸ್ಬಿಟ್ಟು ಯಾರಿಗೆ ತನಕ ಪಾಪ ಬರೋಕ್ಕಿಲ್ಲ ಹೇಳು. ನಿನಗೆ ಮಾಡಿದ್ರೆ ಹೊಸಿ 1 ಗಂಟೆ 2 ಗಂಟೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಬರೀ ಕಾಯಿಸೋದೇ ಬಿಟ್ಟಲ್ಲ ನೀನು. ಈಗ ಇಷ್ಟ ಇಲ್ವ ನಾನು ಕಂಡ್ರೆ? ಅಲ್ಲ ಕಣ್ರಕ್ಕೆ ಇಷ್ಟ ಇಲ್ಲ ಅಂದಿದ್ರೆ ನಾನು ಬರೋಕ್ಕೆ ರೆಡಿ ಆಯ್ತಿದ್ದು ನನ್ನ ಜೊತೆ. ಅದು ಯಾತಿಗೆ ಹಂಗೆ ಮಾತಾಡ್ತಿದ್ದೀನಿ ನೀನು? ಸರಿ ಇರು, ಅವ್ವನಿಗೇನು ಕೆಲಸ ಮಾಡ್ಕೊಡ್ಬೇಕು. ಹಬ್ಬದ ದಿನ ಫೋನ್ ಹಿಡ್ಕೊಂಡು ನಿಂತಿದ್ದೀನಿ ಅಂತ ಬೈತಾಳೆ. ಅವ್ವ ಕರೆದುಟ್ಟು ಹೋದ್ದು ಕೆಲಸದೇ ಬಾ ಅಂತ. ನಾನು ತಾಳು ಇವನ್ಗೆ ಹಾಕಿ ಫೋನೇ ಮಾಡಿಲ್ವಲ್ಲ ಅಂದ್ಬಿಟ್ಟು ಹಂಗೆ ಫೋನ್ ಮಾಡಿದೆ. ಮಾತು ಫೋನ್ಗೆ ಮಾಡೋಕ್ಕೆ ಹೋಗ್ಬೇಡ, ಅಣ್ಣ ಪಣ್ಣ ಎಲ್ಲ ಮನೇಲೇ ಇರ್ತಾರೆ ಆಯಿತಾ. ಬೇಕಾದ್ರೆ ಆಮೇಲೆ
ಸಂಜೆ ಮೇಲೆ ನಾನೇ ಮಾಡ್ತೀನಿ. ಫೋನ್ ಮಾಡೋಕೆ ಹೋಗ್ಬೇಡ, ಮೆಸೇಜ್ ಮಾಡ್ತೀನಿ ಆಯಿತಾ. ನೋಡೋಕ್ಕಾಯ್ತದೆ ನೆಂಟ್ರು ಪಂಟ್ರು ಯಾರು ಬಂದ್ಕಿಂತಾರೋ ಏನೋ ಕಣೆಯ. ಆಮೇಲೆ ನಮ್ಮ ದೊಡ್ಡವ ಅವಳು ರೊಕ್ಕ ಬೇರೆ ಇಲ್ಲೇ ಇರ್ತಾಳೆ ಸಂಜೆ ಗಂಟ ಮನೇಲಿ. ಎತ್ತಾಗೋಯ್ಕಿಲ್ಲ, ನಾನು ಎತ್ತಾಗೋಯ್ತೀನಿ ಹತ್ತೊತ್ತಿಗೆ ಹಿಂದಿಂದಕ್ಕೆ ನೋಡ್ಕೊಂಡು ನನ್ನೇ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಅದಕ್ಕೆ ನೀನು ಸುಮ್ಮನೆ ಪದೇ ಪದೇ ಫೋನ್ ಮಾಡಬೇಡ. ಸರಿ ಕತ್ ಬಿಡು, ಯಾವಾಗ ನೋಡ್ರು ಫೋನ್ ಮಾಡಬೇಡ. ನಾನು ಹಂಗೆ ಅಂದನೇನೋ. ರಾಕಿ ನಿಂದು ಒಂಥರ ಕಂದ್ರಾಕೆ, ನೀನು ಅದಕ್ಕೆ ಹಂಗೆ ಹೋಲಿಕೆ ಮಾಡ್ತಿದ್ದಿ ನೀನು. ನೀನೇನು ಹೆಂಗಾರು ಇರ್ಬೋದು, ನೀನು ಗಂಡಸು. ಯಾರು ಏನು ಅಂತ ಕೇಳಿದ್ರು ನೀನು ಏನಾರು ಉಲ್ಟಾ ಪಲ್ಟಾ ಉತ್ತರ ಕೊಟ್ಕೊಂಡು ಸುಮ್ಮನೆ ಆಗ್ಬೋದು. ಇಲ್ಲ ಎದ್ದರು ಆಚ್ಕೋಗ್ಬೋದು. ನಮ್ಗೆ ಹಂಗೆ ಒಂದು ವಿಚಾರ ತಗೊಂಡ್ರೆ ಅದನ್ನೇ ಕೊರತಿ ತಲೆ ಕೆಡ್ಸಿ ಮಾಡೋಗ್ತಾರೆ. ನೀನು ಏನು ಅರ್ಥನೇ ಮಾಡ್ಕೊಳಕ್ಕೆ ಬರೋದು, ಅರ್ಥ ಮಾಡ್ಕೊ. ನನಗೂ ಓಸಿ ಬೇಜಾರು ಆಯ್ತಾ. ನಿನ್ನ ಬೆಳಗ್ಗೆ ಎದ್ದು ಸಂಜೆ ಗಂಟೆ ಕಾಯಿಸಿ ಸಾಕು ಮಾಡಿವ್ನಿ. ಅವತ್ತು ಊಟ ಮಾಡಿದ್ದೆ ಇಲ್ವೋ, ಅದು ಅಲ್ಲದೆ ಮಳೆ ಬೇರೆ ಹನಕ್ಕಾಗ ನಿಂತಿತ್ತು. ಮಳೆಗಳಲ್ಲಿ ನೆನ್ಗಿನ್ಕೊ ಹೋದೋ ಹೆಂಗೋ ಕಣಯ್ಯ. ನಾನುವೇ ಜಲ್ದಿ ಹೇಳ್ದೇನೆ, ರಾತ್ರಿ 8 ಗಂಟೆ ಮೇಲೆ ಹೇಳಿದೆ. ಆಮೇಲೆ ನೀನು ಊರಿಗೆ ಹೋಗೋಕ್ಕೂ ಒಟ್ಟಿಗೆ ಹೋಗೋಕ್ಕೂ ಲೇಟ್ ಆಯ್ತದೆ ನಿನಗೆ. ನಮ್ಮ ಮನೆಗೆ ಹೋದ್ರು ಏನೋ ಕಣೆ ಅಂತ ನಾನುವೇ ಸಾವಿರಾರು ಥರ ಯೋಚನೆ ಮಾಡೀನಿ ಗೊತ್ತಾ. ನಾನು ನಿನ್ನ ಬಗ್ಗೆ ಎಷ್ಟು ಯೋಚನೆ ಮಾಡೀನಿ. ನೀನು ನೋಡಿದ್ರೆ ಹಿಂಗೆ ನನಗೆ ಬೈಯಕ್ಕೆ ಬರ್ತಿದ್ದೀರ. ಸರಿ ಕತ್ ಬಿಡು, ಇನ್ನೇನು ಮಾಡೋಕ್ಕಾಗದು, ಇನ್ನೇನು ಮಾಡೋಕ್ಕಾಗಿಲ್ಲ. ಸರಿ ಬಿಡು ರಾಕಿ, ಸರಿ ಕತೆ. ಅದೇ ಏನೋ ಮರ್ತ್ಕೊಳ್ಳೋದಿಲ್ಲ, ಬೇಜಾರು ಮಾಡ್ಕೊಬೇಡ, ನಂದೇ ತಪ್ಪಾಯಿತು. ಇನ್ನೊಂದ್ಸಲ ಮಾಡೋಕ್ಕಿಲ್ಲ ಕತೆ. ಸರಿ, ಹಬ್ಬ ಎಲ್ಲ ಜೋರ. ಹೋಗೋ ಜಯ, ಅದೇನು ಜೋರೋ ಏನೋ ಕಣಯ್ಯ. ನನಗಂತೂ ಸಲ ಹಬ್ಬ ಅನಿಸ್ತಾನೆ ಇಲ್ಲ ಕತೆ. ನನಗೂ ಹಂಗೆ ಆಗ್ಬಿಡೋದೆ ಕದ್ರಾಕಿ. ಬೇರೆ ಸಲ ನಾವು ಹಬ್ಬಗೆ ಬಾದರೆ ಅಚ್ಚುಕಟ್ಟಾಗಿ ರೆಡಿ ಆಗೋದು, ಅಚ್ಚುಕಟ್ಟಾಗಿರೋದು, ಬಟ್ಟೆ ಗಿಟ್ಟೆ ಹಾಕೊಳ್ಳೋದು, ಮನೇಲಿ ಎಲ್ಲರಿಗಿಂತ ಮುಂಚೆ ರೆಡಿ ಆಗೋದು, ಹಂಗೆಲ್ಲ ಮಾಡ್ತಿದ್ದೆ. ಈ ಸಲ ಯಾಕೋ ಕಣೆ ನನಗೂ ಏನೂ ಇಲ್ಲ ಕರ್ತಕ್ಕ. ನನಗೂ ಭಾರಿ ಬೇಜಾರಾಗ್ಬಿಟ್ಟದೆ ಈ ಸಲ ಹಬ್ಬ. ನನಗೂ ಅಷ್ಟು ಕಷ್ಟ. ಏನು ಮಾಡೋದು, ನಮಗೆ ಬೈತಾಳೆ ಅಂದ್ಬಿಟ್ಟು ರೆಡಿ ಆಗಬೇಕು ಅಷ್ಟೇ. ಖುಷಿಯಿಂದ ರೆಡಿ ಆಗೋಕ್ಕಾಯ್ಕಿಲ್ಲ. ಸರಿ, ಬೇಜಾರು ಮಾಡ್ಕೊಬೇಡ ನೀನು. ನಾನು ಆಮೇಲೆ ಮಾಡ್ತೀನಿ ಅಂತಾಳು. ಅವು ಅಲ್ಲಿ ಕೆಲಸ ಹೇಳ್ಬಿಟ್ಟು ಹೋಗೋಳೆ, ಆಮೇಲೆ ಬೈತಾಳೆ. ಎಡೆ ಎಲ್ಲ ಮಾಡಬೇಕು, ಓದ್ತಾಯ್ತದೆ ಕತೆ. ಆಮೇಲೆ ಮಾಡ್ತೀನಿ. ಸರಿ, ಜಲ್ದಿ ಫೋನ್ ಮಾಡು. ಆಮೇಲೆ ಫೋನ್ ಮಾಡ್ದಂಗೆ ಹಂಗೆ ದುಡ್ಬೇಡ ನೀನು. ಈ ಫೋನ್ಗೆ ಕಾಯ್ತಾ ಇರ್ತೀನಿ. ನೀನೇನು ಕಾಯ್ಬೇಡ ಬಿಡು, ನಾನೇ ಮಾಡ್ತೀನಿ. ಒಂದಿಷ್ಟು ಸಂಜೆ ಮೇಲೆ ನಾನೇ ಮಾಡ್ತೀನಿ. ಇಲ್ಲ ಮೆಸೇಜ್ನಾರು ಮಾಡ್ತೀನಿ. ನೀನು ಮೆಸೇಜ್ನ ಮಾಡೋಕೆ ಹೋಗ್ಬೇಡ, ಫೋನ್ ಮಾಡಬೇಡ. ಇಲ್ಲ ಏನಾರು ಫೋಟೋ ಗಿಟ ಏನು ಕಳ್ಸೋಕೆ ಹೋಗ್ಬೇಡ ನೀನು. ವಾಟ್ಸಪ್ಪಲ್ಲಿ ಕಳಿಸ್ಬೇಡ, ಎದ್ದು ಕಳಿಸ್ಬೇಡ. ಸರಿ, ಮತ್ತೆ ನಾನು ಬತ್ತಿತ್ತಾಳು. ನೋಡಿ ಅಲ್ಲಿ ಬೇಕ್ರಿ ಬತ್ತು. ಬೇಕ್ರಿ ತವು ಎಣ್ಣಂಗಡಿ ತವು ನಿಲ್ಲಿಸಿ ಒಂದು ಸ್ವಲ್ಪ ಹಣ್ಣುವೆ ಹೊಸಿ ಬೇಕ್ರಿ ಅಂತ ಏನಾದ್ರು ತಗೊಳ್ಳಿ. ಏನು ತಗೊಳ್ಳೋದು? ಒಂದು 2 ಪ್ಯಾಕೆಟ್ ಬಿಟ್ ಪ್ಯಾಕೆಟ್ ತಗೊಳ್ಳಿ. ಆಮೇಲೆ ಕೇಕ್ ತಗೊಳ್ಳಿ. ಎಷ್ಟು ತಗೊಂಡಿರಿ? ಬಿಡಿಲ್ಲ ಅಂದ್ರೆ 1/2 kg ತಗೊಬಿಡೋಣ. 1/2 kg ಏನು ಮಾಡೋಕ್ಕೆ ಹೊಸಿ ತಗೊಳ್ಳಿ. ಬಿಡಿ ಇರಲಿ, ಹೆಂಗಿದ್ರು ಕೇಕ್ ಬೇಕು ಅಂತಿದ್ರಲ್ಲ, ಒಂದು 1/2 kg ತಗೊಬಿಡೋಣ. ಯಾವ ತಗೊಳ್ಳೋಣ? ಯಾವ್ದಾರು ಚೆನ್ನಾಗಿರೋ ತಗೊಳ್ಳಿ. ಅವಂಗೆ ಯಾವ ಪೇಸ್ಟ್ರಿ ತಗೊಬನ್ನಿಲ್ಲ ಅಂದರೆ ಪೈನಾಪಲ್ದು ಪೇಸ್ಟ್ರಿ ತಗೊಬನ್ನಿ. ಹಂಗೆ ಏನಾರು ಚಿಪ್ಸು ಅಂತೇನಾದ್ರು ತಗೊಬನ್ನಿ. ಚಿಪ್ಸ್ ಗಿಪ್ಸು 1-2 ಪ್ಯಾಕೆಟ್, ಚಕ್ಲಿ ಪ್ಯಾಕೆಟು 1-2 ಪ್ಯಾಕೆಟ್, ನಿಪ್ಪಿಟ್ಟು ಪ್ಯಾಕೆಟು ಅವನ್ನೆಲ್ಲ ತಗೊಬನ್ನಿ. ಮೊದಲೆಲ್ಲ ತಗೊತಿದ್ವಲ್ಲ, ಅಲ್ಲಿ ರೀಲ್ಸಲ್ಲಿ ಚೆನ್ನಾಗಿರ್ತವೆ ತಿಂಡಿಗಳೆಲ್ಲ. ಬಾ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದಾ ಮತ್ತೆ.